ಇದೀಗ ಬರ್ತಿರುವಂತ ಬಹಳ ಮೇಜರ್ ಆದಂತ ಸುದ್ದಿ. ಕನ್ನಡ ಸಿನಿಮಾ ಶೂಟಿಂಗ್ ವೇಳೆ ಫೈಟರ್ ಸಾವನ್ನಪ್ಪಿರುವಂತ ಘಟನೆ ಆಗಿದೆ. ಮತ್ತೊಮ್ಮೆ ಶೂಟಿಂಗ್ ಸಂದರ್ಭದಲ್ಲಿ ಆಗಿರುವಂತ ಸ್ಯಾಂಡಲ್ವುಡ್ ಒಂದು ಇತಿಹಾಸವನ್ನು ತೆಗೆದ್ರೆ ಹಲವಾರು ಅವಘಡಗಳಾಗಿದೆ. ಅದಕ್ಕೆ ಮತ್ತೊಂದು ಸೇರ್ಪಡೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಲವ್ ಯು ರಚ್ಚು ಸಿನಿಮಾದ ಶೂಟಿಂಗ್ ನ ಸಂದರ್ಭದಲ್ಲಿ ರಾಮನಗರದಲ್ಲಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಈ ದುರಂತ ಆಗಿದೆ. ಕನ್ನಡ ಸಿನಿಮಾ ಶೂಟಿಂಗ್ ವೇಳೆ ಆಗಿರುವಂತ ಸಾವಿದು ಫೈಟರ್ ಒಬ್ರು ಸಾವನ್ನಪ್ಪಿದ್ದಾರೆ ಅಂತ. ಆದ್ರೆ ಎಕ್ಸಾಕ್ಟ್ಲಿ ಏನ್ ಕಾರಣ, ಹೇಗೆ ಸಾವಾಗಿರೋದು, ಫೈಟರ್ ವಿವೇಕ್ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಟಿವಿ9ಗೆ ಲಭ್ಯ ಆಗ್ತಾ ಇದೆ. ರಾಮನಗರದಲ್ಲಿ ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಆಗಿರುವಂತಹ ದುರಂತ ಇದು. ರಾಮನಗರ ತಾಲೂಕಿನಲ್ಲಿ ಲವ್ ಯು ರಚ್ಚು ಸಿನಿಮಾದ ಶೂಟಿಂಗ್ ಆಗ್ತಾ ಇತ್ತು. ಆ ಟೈಮ್ನಲ್ಲಿ ದುರಂತ ಸಂಭವಿಸಿದೆ. ಫೈಟ್ ಮಾಸ್ಟರ್ ಇಲ್ಲಿ ಸಾವನ್ನಪ್ಪಿದ್ದಾರೆ ಅಂತ. ಫೈಟ್ ಮಾಸ್ಟರ್ಗಳದ್ದು ಬಹಳ ರಿಸ್ಕಿ ಆದಂತ ಕೆಲಸ ಅವ್ರದ್ದು. ಜೀವವನ್ನೇ ಪಣಕ್ಕಿಟ್ಟು ಅವರು ಕೆಲವೊಂದಷ್ಟು ಸ್ಟಂಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ರಾಮನಗರದಲ್ಲಿ ಸಿನಿಮಾ ಶೂಟಿಂಗ್ ವೇಳೆ ಆಗಿರುವಂತಹ ದುರಂತ. ಜೋಗನದೊಡ್ಡಿಯಲ್ಲಿ ಲವ್ ಯು ರಚ್ಚು ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು. ಕನ್ನಡ ಸಿನಿಮಾ ಶೂಟಿಂಗ್ ವೇಳೆ ಫೈಟರ್ ಸಾವನ್ನಪ್ಪಿರುವಂತಹ ಘಟನೆ ರಾಮನಗರದಲ್ಲಿ ನಡೆದಿದೆ. ಫೈಟರ್ ವಿವೇಕ್ ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಈಗ ಟಿವಿ9ಗೆ ಮಾಹಿತಿ ಲಭ್ಯವಾಗ್ತಾ ಇರೋದು. ರಾಮನಗರದಲ್ಲಿ ಸಿನಿಮಾ ಶೂಟಿಂಗ್ ನ ಸಂದರ್ಭದಲ್ಲಿ ಈ ದುರಂತ ಆಗಿದೆ. ಇದು ಅಸಿಸ್ಟೆಂಟ್ ಫೈಟರ್ ಅಂತ ಈಗ ಒಂದಷ್ಟು ಅಪ್ಡೇಟ್ ನಮಗೆ ಸಿಗ್ತಾ ಇದೆ. ಈ ಸ್ಟಂಟ್ ಮಾಸ್ಟರ್ಗಳೇನಿರ್ತಾರೆ, ಅವರಿಗೆ ಅಸಿಸ್ಟೆಂಟ್ಗಳೇನಿರ್ತಾರೆ, ಅವರು ಆ ಒಂದು ಗ್ರೂಪ್ನಲ್ಲಿ ಒಬ್ಬರೀಗ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಲವ್ ಯು ರಚ್ಚು ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಸಹಾಯಕ ಫೈಟರ್ ರಾಮನಗರದಲ್ಲಿ ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು. ಆದ್ರೆ ಈ ಶೂಟಿಂಗ್ ಆಗಬೇಕಾದ್ರೆ ಕೆಲವೊಂದು ಈ ಸೀಕ್ವೆನ್ಸ್ ಶೂಟ್ ಮಾಡಬೇಕಾದ್ರೆ ಒಂದು ರಿಸ್ಕ್ ಇರುತ್ತೆ. ಆದ್ರೆ ಸಿನಿಮಾ ಶೂಟಿಂಗ್ ನ ಈ ಸಂದರ್ಭದಲ್ಲಿ ಆಗಿರುವಂತ ಅನಾಹುತ ಹೇಗಾಯ್ತು, ಹೇಗೆ ಆ ವ್ಯಕ್ತಿ ಸಾವನ್ನಪ್ಪಿದ್ರು, ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಜೊತೆಗೆ ಫೈಟ್ ಮಾಸ್ಟರ್ಗಳು ಅದನ್ನ ತುಂಬಾ ಪ್ರೀ ಪ್ಲಾನ್ ಮಾಡಿ ಯಾವುದೇ ರಿಸ್ಕ್ ಇಲ್ಲದ ಹಾಗೆ ಶೂಟ್ ಮಾಡುವಂಥದ್ದು ನಾವು ನೋಡ್ತಾ ಇರ್ತೀವಿ. ಆದ್ರೆ ಇದು ಶೂಟಿಂಗ್ ನ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಲವ್ ಯು ರಚ್ಚು ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಆಗಿರುವಂಥ ಅನಾಹುತ ಇದು. ರಾಮನಗರದಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಆದರೆ ಅಚಾನಕ್ ಆಗಿ ಈ ಒಂದು ಸುದ್ದಿ ಈಗ ಸಿಗ್ತಾ ಇರೋದು. ರಾಮನಗರದಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಈ ಘಟನೆ ಸಂಭವಿಸಿದೆ. ಇನ್ನು ಅಜಯ್ ರಾವ್ ಮತ್ತು ರಚಿತಾ ರಾಮ್ ಲೀಡ್ ರೋಲ್ ನಲ್ಲಿರುವಂತಹ ಸಿನಿಮಾ ಇದು ಲವ್ ಯು ರಚ್ಚು. ಶೂಟಿಂಗ್ ವೇಳೆ ವಿದ್ಯುತ್ ತಂತಿ ತಗುಲಿ ಫೈಟರ್ ಸಾವನ್ನಪ್ಪಿರೋದು ಅಂತ ಈಗ ಇನ್ನಷ್ಟು ಮಾಹಿತಿ ಸಿಗ್ತಾ ಇದೆ. ಶೂಟಿಂಗ್ ವೇಳೆ ವಿದ್ಯುತ್ ತಂತಿ ತಗುಲಿ ಫೈಟರ್ ಸಹಾಯಕರು ಇಲ್ಲಿ ಸಾವನ್ನಪ್ಪಿದ್ದಾರೆ ಅಂತ. ಶೂಟಿಂಗ್ ವೇಳೆ ವಿದ್ಯುತ್ ತಂತಿ ತಗುಲಿ ಫೈಟರ್ ಸಾವನ್ನಪ್ಪಿರೋದು. ಆದರೆ ಆ ವಿದ್ಯುತ್ ತಂತಿ ಏನಾದರೂ ನೆಲದ ಮೇಲೆ ಬಿದ್ದಿತ್ತಾ, ಏನಾದರೂ ಡ್ಯಾಮೇಜ್ ಆಗಿರುತ್ತೆ, ಕೆಲವೊಂದು ಲೈನ್ಗಳು ಕಂಬಗಳು ಕಟ್ಟಾಗಿರುತ್ತೆ. ರಾಮನಗರ ತಾಲೂಕಿನ ಜೋಗನದೊಡ್ಡಿ ಬಳಿ ಆಗಿರುವಂತಹ ದುರಂತ. ವಿದ್ಯುತ್ ತಂತಿ ಸ್ಪರ್ಶಿಸಿ ಫೈಟರ್ ಸಾವನ್ನಪ್ಪಿದ್ದಾರೆ. ಲವ್ ಯು ರಚ್ಚು ಸಿನಿಮಾದ ಶೂಟಿಂಗ್ ಇದು. ಅಜಯ್ ರಾವ್ ಮತ್ತು ರಚಿತಾ ರಾಮ್ ಲೀಡ್ ನಲ್ಲಿರುವಂತಹ ಸಿನಿಮಾ. ವಿದ್ಯುತ್ ತಂತಿ ಸ್ಪರ್ಶದಿಂದ ವಿವೇಕ್ ಸಾವನ್ನಪ್ಪಿದ್ದಾರೆ. ಯಾವುದೇ ಸ್ಟಂಟ್ ಸೀಕ್ವೆನ್ಸ್ ಅನ್ನ ಶೂಟ್ ಮಾಡಬೇಕಾದ್ರೆ ಬೇಕಾದಂತ ಒಂದಷ್ಟು ಮುನ್ನೆಚ್ಚರಿಕೆ ಇದೆಲ್ಲ ಇರುತ್ತೆ. ಬಟ್ ಇಲ್ಲಿ ಏನಾದರೂ ಫೈಟರ್ನ ತಪ್ಪಿನಿಂದಲೇ ಆಗಿರುವಂಥದ್ದು ಅಥವಾ ಆ ತಂತಿ ತಗುಲೋದಕ್ಕೆ ಏನು ಕಾರಣ, ಕೆಲವೊಂದಷ್ಟು ಲೈನ್ ನಾನು ಈಗಾಗಲೇ ಹೇಳ್ದ ಹಾಗೆ ವಿದ್ಯುತ್ ಲೈನ್ಗಳು ಒಂದಷ್ಟು ಕಂಬ ಏನಾದರೂ ಡ್ಯಾಮೇಜ್ ಆಗಿದ್ರೆ ಬಿದ್ದಿರ್ತವೆ. ಮಳೆ ಗಾಳಿ ಇದ್ದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೆ ಇಲ್ಲಿ ಎಕ್ಸಾಕ್ಟ್ಲಿ ವಿದ್ಯುತ್ ತಂತಿ ಮೇನ್ ಲೈನ್ನ ತಂತಿಯೋ ಅಥವಾ ಹೇಗೆ, ಕೆಲವೊಂದಷ್ಟು ಕಡೆ ಬೇಲಿಗೆ ಆಲ್ಮೋಸ್ಟ್ ಫೆನ್ಸಿಂಗ್ಗೆ ಈ ಎಲೆಕ್ಟ್ರಿಸಿಟಿ ಸಪ್ಲೈ ಇರುತ್ತೆ. ಇದು ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಶೂಟಿಂಗ್ ವೇಳೆ ವಿದ್ಯುತ್ ತಂತಿ ತಗುಲಿ ರಾಮನಗರ ತಾಲೂಕಿನ ಜೋಗನದೊಡ್ಡಿ ಬಳಿ ಆಗಿರುವಂತಹ ದುರಂತ. ಲವ್ ಯು ರಚ್ಚು ಸಿನಿಮಾದ ಶೂಟಿಂಗ್ ಅಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ವಿವೇಕ್ ಎನ್ನುವ ಯುವಕ ಅಲ್ಲಿ ಸಾವನ್ನಪ್ಪಿರೋದು ಗೊತ್ತಾಗಿದೆ. ಇನ್ನೂ ಕೂಡ ಚಿಕ್ಕ ವಯಸ್ಸು. ಸಾಮಾನ್ಯವಾಗಿ ಸ್ಟಂಟ್ ಸೀಕ್ವೆನ್ಸ್ ಶೂಟ್ ಮಾಡೋದು ಭಾಳ ರಿಸ್ಕ್ ಇರುತ್ತೆ. ಸ್ಟಂಟ್ ಮಾಸ್ಟರ್ಗಳ ಕೆಲಸ ನಿಜಕ್ಕೂ ಭಾಳಷ್ಟು ಸ್ಟಂಟ್ ಸೀಕ್ವೆನ್ಸ್ಗಳಲ್ಲಿ ಗಾಯಗಳಾಗಿರೋದು, ಪ್ರಾಣ ಹೋಗಿರೋದು ನಿಮಗೆಲ್ಲ ಗೊತ್ತಿದೆ. ಲಾಕಪ್ ಡೆತ್ ಅಂತ ಸಿನಿಮಾದಲ್ಲೇ ಒಂದು ಚೇಸಿಂಗ್ ಸೀನ್ನಲ್ಲಿ ಬೈಕ್ ಸವಾರು ಸಾವನ್ನಪ್ಪಿರೋದಾಗಿದೆ. ಮಾಸ್ತಿಗುಡಿ ಸಿನಿಮಾದಲ್ಲಿ ಸಂದರ್ಭದಲ್ಲಿ ಆಗಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಸೊ ಇಂಥ ಅನೇಕ ಘಟನೆಗಳ ಸಂದರ್ಭದಲ್ಲಿ ಈ ಏಟ್ಗಳಾಗುವಂಥದ್ದು, ಭಾಳಷ್ಟು ಮಂದಿ ಭಾಳ ದೊಡ್ಡ ಹೊಡೆತ ತಿನ್ನೋದ್ರಲ್ಲಿ ಪ್ರಾಣ ಅಪಾಯ ಇಲ್ಲದೆ ಅಲ್ಲಿ ಬಚಾವಾಗಿದ್ದು ಕೂಡ ಆಗಿದೆ. ಆದರೆ ಇಲ್ಲಿ ರೋಪ್ ಎಳೆಯುವಾಗ ವಿವೇಕ್ ಸಾವನ್ನಪ್ಪಿದ್ದಾರೆ ಅಂತ ಈಗ ನಮಗೆ ಇನ್ನೊಂದಷ್ಟು ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಟೈಮ್ನಲ್ಲಿ ವಿದ್ಯುತ್ ತಂತಿ ಸ್ಪರ್ಶಿಸಿ ಅವರು ಸಾವನ್ನಪ್ಪಿದ್ದಾರೆ. ಇನ್ನು 28 ವರ್ಷ ವಿವೇಕ್
ಸೊ ಆತ ಸಹಾಯಕ ಫೈಟರ್ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ರಚ್ಚು ಲವ್ ಯು ರಚ್ಚು ಸಿನಿಮಾದ ಶೂಟಿಂಗ್ನ ಸಂದರ್ಭದಲ್ಲಿ ನಿಮಗೆ ಈಗ ಫೋಟೋನ ಕೂಡ ತೋರಿಸ್ತಾ ಇದ್ದೀವಿ. ವಿವೇಕ್ 28 ವರ್ಷ, ಸಹಾಯಕ ಫೈಟರ್ ಅಂತ ಕೂಡ ಈಗ ನಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇರೋದು. ಸೊ ಕನ್ನಡ ಸಿನಿಮಾ ಶೂಟಿಂಗ್ನ ವೇಳೆ ಆಗಿರುವಂಥ ಮತ್ತೊಂದು ದುರಂತ ಇದು. ತಮಿಳುನಾಡು ಮೂಲದ ವಿವೇಕ್ 28 ವರ್ಷ ಮೃತಪಟ್ಟಿರುವಂಥ ಯುವಕ. ಆದರೆ ಎಕ್ಸಾಕ್ಟ್ಲಿ ಆಗಿರೋದೇನು ಇದರ ಬಗ್ಗೆ ನಾವು ಖಂಡಿತ ಆ ಟೀಮ್ ಅವ್ರನ್ನು ಕೂಡ ಕಾಂಟ್ಯಾಕ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಏನಾಯಿತು ಎಕ್ಸಾಕ್ಟ್ಲಿ ಶೂಟಿಂಗ್ ಸಂದರ್ಭದಲ್ಲಿ, ಯಾವ ಸೀಕ್ವೆನ್ಸನ್ನು ಇಲ್ಲಿ ಶೂಟ್ ಮಾಡ್ತಾ ಇದ್ರು, ಆದರೆ ರೋಪ್ ಎಳೆಯುವ ವೇಳೆ ಆಗಿರುವಂಥ ದುರಂತ ಇದು ಅಂತ ಗೊತ್ತಾಗ್ತಾ ಇದೆ. ಕನ್ನಡ ಸಿನಿಮಾ ಶೂಟಿಂಗ್ ವೇಳೆ ಮತ್ತೊಂದು ದುರಂತ ಆಗಿದೆ. ಅದು ಲವ್ ಯು ರಚ್ಚು ಸಿನಿಮಾ. ಅಜಯ್ ರಾವ್, ರಚಿತಾ ರಾಮ್ ಲೀಡ್ನಲ್ಲಿರುವಂಥ ಸಿನಿಮಾ. ಶಂಕರ್ ರಾಜ್ ಅವರ ನಿರ್ದೇಶನದ ಸಿನಿಮಾ.